ರಾಜಕಾರಣಕ್ಕೆ ಬರುವಂತಹ ಸುಳಿವು ಕೊಟ್ರ ನಟ ಕಿಚ್ಚ ಸುದೀಪ್. ರಾಜಕಾರಣಕ್ಕೆ ನಾನು ಬರುವ ಬಗ್ಗೆ ಗೊಂದಲಗಳಿವೆ. ನಾನು ರಾಜಕಾರಣಕ್ಕೆ ಬಂದಾಗ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ನಟ ಕಿಚ್ಚ ಸುದೀಪ್. ರಾಜಕೀಯ ಪ್ರವೇಶದ ಕುರಿತು ಕಿಚ್ಚ ಸುದೀಪ್ ಕೊಟ್ಟಿರುವಂತಹ ಈ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಯಾರೂ ನನ್ನನ್ನ ಚುನಾವಣಾ ಪ್ರಚಾರ ಕರೆದಿಲ್ಲ, ಯಾರಾದ್ರೂ ಕರೆದ್ರೆ ನೋಡ್ತೀನಿ ಅಂತಾನು ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಹೇಳಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರನ್ನ ರಾಜಕೀಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ರಾಜಕೀಯ ಪ್ರವೇಶದ ಬಗ್ಗೆ ಗೊಂದಲ ಇದೆ, ನಾನು ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹೋದಾಗ್ಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ, ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ. ಈ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಇನ್ನೊಂದು 15-20 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ನಡೀತಾ ಇದೆ. ಅದು ಮುಗಿದ್ರೆ ಮ್ಯಾಕ್ಸ್ ಮುಗ್ದೋಗುತ್ತೆ. ಒಂದ್ ಹೇಳ್ತೀನಿ, ಇವಾಗ ಹೋಟೆಲಿಗೆ ಬರ್ತಾರಲ್ಲ ಬರ್ಲಿಲ್ವಾ? ನಾನು ಬರ್ತೀನಿ, ಬಂದಾಗ ಗೊತ್ತಾಗತ್ತಲ್ಲ. ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಸೊ ಲಾಸ್ಟ್ ಟೈಮ್ ಹೋದಾಗ್ಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ, ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ. ಈ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಇನ್ನೊಂದು 15-20 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ನಡೀತಾ ಇದೆ. ಅದು ಮುಗಿದ್ರೆ ಮ್ಯಾಕ್ಸ್ ಮುಗ್ದೋಗುತ್ತೆ. ಒಂದ್ ಹೇಳ್ತೀನಿ, ಇವಾಗ ಹೋಟೆಲಿಗೆ ಬರ್ತಾರಲ್ಲ ಬರ್ಲಿಲ್ವಾ? ನಾನು ಬರ್ತೀನಿ, ಬಂದಾಗ ಗೊತ್ತಾಗತ್ತಲ್ಲ. ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭ ಆಗ್ಲೂ ಕಿಚ್ಚ ಸುದೀಪ್ ಬಿಜೆಪಿ ಪಕ್ಷವನ್ನ ಸೇರ್ಬಿಡ್ತಾರೆ ಅನ್ನುವಂಥ ಸುದ್ದಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಬಟ್ ಅದಾದ ನಂತರ ಬಿಜೆಪಿ ನಾಯಕರ ಜೊತೆಯೇ ವೇದಿಕೆಯನ್ನ ಹಂಚಿಕೊಂಡಂತಹ ಕಿಚ್ಚ ಸುದೀಪ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ನಂತರ ಪ್ರಚಾರ ಮಾಡಿದ್ರು ಕೂಡ. ಬಟ್ ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಈ ಮಾರ್ಮಿಕ ಮಾತು ಮತ್ತೊಮ್ಮೆ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಚಂದ್ರಮೋಹನ್. ಹೌದು ವಿದೇಶಿ, ಬಹಳಷ್ಟು ವರ್ಷಗಳಿಂದ ಕಿಚ್ಚ ಸುದೀಪ್ ಅವರು ರಾಜಕಾರಣಕ್ಕೆ ಬರ್ತಾರೆ ಅನ್ನುವ ಚರ್ಚೆ ನಡೀತಾ ಇದೆ. ಆದರೆ ಇದನ್ನು ಅಧಿಕೃತವಾಗಿ ಕಿಚ್ಚ ಸುದೀಪ್ ಅವರು ಖಚಿತಪಡಿಸ್ತಾ ಇಲ್ಲ. ಆದರೆ ನಾನು ರಾಜಕಾರಣಕ್ಕೆ ಬಂದಾಗ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನು ಇವತ್ತು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಈಗ BJP, JDS, ಕಾಂಗ್ರೆಸ್ 3 ಪಕ್ಷಗಳ ನಾಯಕರೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಇದೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಅವರ ಮನೆಗೆ ಹೋಗಿ ಭೇಟಿಯಾಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕಿಚ್ಚ ಸುದೀಪ್ ಅವರು ಅತ್ಯಂತ ಆತ್ಮೀಯರು. ಅವ್ರನ್ನ ಬಹಳ ಸಲಿಗೆಯಿಂದ ಮಾತಾಡುವಷ್ಟು ಆತ್ಮೀಯತೆ ಕೂಡ ಕಿಚ್ಚ ಸುದೀಪ್ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ನಡುವೆ ಇದೆ. ಅವ್ರನ್ನ ದೀಪು ಅಂತಾನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕರೀತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನ DK ಶಿವಕುಮಾರ್ ಅವರೊಂದಿಗೂ ಕೂಡ ಕಿಚ್ಚ ಸುದೀಪ್ ಅವರು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಈ ಉತ್ತರ ಕರ್ನಾಟಕ ಭಾಗಕ್ಕೆ, ಚಿತ್ರದುರ್ಗಕ್ಕೆ, ಬಳ್ಳಾರಿ ಜಿಲ್ಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ರಾಜಕಾರಣಕ್ಕೆ ಬರಬೇಕು ಮತ್ತು ಆ ಕ್ಷೇತ್ರಗಳಿಂದ ರಾಜಕೀಯ ಪ್ರವೇಶ ಮಾಡಿ ವಿಧಾನಸಭೆಗೆ ಇಲ್ಲವೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅಲ್ಲಿನ ಜನ ಮತ್ತು ಅಭಿಮಾನಿಗಳು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ನಾನು ರಾಜಕಾರಣಕ್ಕೆ ಬರ್ತೇನೆ ಅಂತೇಳಿ ಕಿಚ್ಚ ಸುದೀಪ್ ಯಾವತ್ತೂ ಕೂಡ ಹೇಳಿಲ್ಲ. ಆದರೆ ಈಗಲೂ ಕೂಡ ಅವರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ರಾಜಕಾರಣಕ್ಕೆ ಬಂದಾಗ ಗೊತ್ತಾಗುತ್ತೆ, ಬರ್ತೀನೋ ಇಲ್ವೋ ಅನ್ನತಕ್ಕಂಥ ಚರ್ಚೆ ನಡೀತಾ ಇದೆ ನಿಜ, ಆದರೆ ಬಂದಾಗ ಗೊತ್ತಾಗುತ್ತೆ ಬಿಡಿ ಅನ್ನೋ ಒಂದು ಮಾತನ್ನೇ ಇವತ್ತು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಈ ಹಿಂದೆ ಕಿಚ್ಚ ಸುದೀಪ್ ಅವರು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದಾಗಿ ST ಕಾನ್ಸ್ಟಿಟ್ಯೂನ್ಸಿಗಳಿಂದ ಅವರು ವಿಧಾನಸಭೆಗೆ ಇಲ್ವೇ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ಬೋದು. ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಿಂದ ಇಲ್ವೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ಬೋದು ಅನ್ನೋದು ಚರ್ಚೆಗಳು ನಡೀತಾವೆ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು
ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ ಮತ್ತು ಯಾವುದೇ ಪಕ್ಷಕ್ಕೂ ಕೂಡ ಅವರು ಸೇರ್ಪಡೆ ಆಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಿದ್ರು. ಆಗ ಅವರು ಕೊಟ್ಟಂತ ಕಾರಣ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಆಪ್ತರು, ಅವರ ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಕೊಟ್ಟು ಮತ್ತು ಅವರ ಆಹ್ವಾನಕ್ಕೆ ಬೆಲೆಯನ್ನು ಕೊಟ್ಟು ನಾನು ಬಸವರಾಜ ಬೊಮ್ಮಾಯಿ ಅವರು ಸೂಚಿಸಿದಂಥ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವರು ಪ್ರಚಾರವನ್ನು ಕೂಡ ನಡೆಸಿದ್ರು. ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ. ಆದರೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಬಹಿರಂಗವಾಗಿ ನಡೆಸಿದ್ರು. ಆದರೆ ಈಗ ಈ ಚುನಾವಣೆಯಲ್ಲಿ ಯಾವುದಾದ್ರೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸ್ತಾರಾ ಇಲ್ವೋ ಅನ್ನೋದನ್ನು ಕೂಡ ಇವತ್ತು ಸುದೀಪ್ ಅವರು ಮಾತನಾಡಿದ್ದಾರೆ. ನನ್ನನ್ನು ಯಾವುದೇ ಪಕ್ಷದವರು ಇವತ್ತು ಈ ಚುನಾವಣೆಗೆ ಪ್ರಚಾರಕ್ಕೂ ಕೂಡ ಕರೆದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರಾದರೂ ಕೂಡ ಪ್ರಚಾರಕ್ಕೆ ಕರೆದ್ರೆ ಅವ್ರ ಪರವಾಗಿ ಹೋಗಿ ಸುದೀಪ್ ಅವರು ಪ್ರಚಾರವನ್ನು ಕೂಡ ನಡೆಸ್ಬೋದು. ಹೀಗಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ಏನಾದರೂ ಕೂಡ ಕಿಚ್ಚ ಸುದೀಪ್ ಅವ್ರನ್ನ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ನೀವು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಿ ಅಂತ ಆಹ್ವಾನವನ್ನು ಕೊಟ್ಟರೆ, ಕರೆದ್ರೆ, ಆಗ ಕಿಚ್ಚ ಸುದೀಪ್ ಅವರು ಕೂಡ ಬಸವರಾಜ ಬೊಮ್ಮಾಯಿ ಅವರ ಆಹ್ವಾನದ ಮೇರೆಗೆ ಹೋಗಿ ಪ್ರಚಾರವನ್ನು ನಡೆಸ್ಬೋದು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದಾರೆ, ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಏನಾದರೂ ಪ್ರಚಾರ ನಡೆಸ್ತಾರೆ ಅನ್ನೋದಕ್ಕಂಥ ಕುತೂಹಲ ಕೂಡ ಇದೆ. ಆದರೆ ಈಗ ಕಿಚ್ಚ ಸುದೀಪ್ ಅವರು ರಾಜಕಾರಣವನ್ನು ಯಾವಾಗ ಪ್ರವೇಶ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ನೇರವಾಗಿಯೇ ಕಿಚ್ಚ ಸುದೀಪ್ ಹೇಳಿದ್ದಾರೆ, ನಾನು ರಾಜಕಾರಣಕ್ಕೆ ಬಂದಾಗ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅಂದರೆ ಈಗ ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಒಲವಿದೆ. ಆದರೆ ಯಾವಾಗ ಬರ್ತಾರೆ ಏನು ಅನ್ನೋದನ್ನು ಮಾತ್ರ ಅವರು ಸ್ಪಷ್ಟಪಡಿಸ್ತಾ ಇಲ್ಲ. ರಾಜಕಾರಣಕ್ಕೆ ಬಂದಾಗ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ರಾಜ್ಯ ರಾಜಕೀಯವನ್ನು ಪ್ರವೇಶವನ್ನು ಮಾಡಬಹುದು, ರಾಜಕೀಯ ರಂಗವನ್ನು ಪ್ರವೇಶ ಮಾಡುವಂತಹ ಒಲವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ವಿದೇಶಿ. ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.